ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ. ಮೋಹನ್ ಕಾತ್ರಿಕಿ ಹಿರಿಯ ವಕೀಲರು ಸ್ಪಷ್ಟವಾಗಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಇದು ಎರಡು ಮಾತಿಲ್ಲ. ನಂಬದನ್ನು ಅಂತ ಹೇಳೋದಕ್ಕೆ ಯಾರು ಒಪ್ಪಿಗೆ ಎದಕ್ಕೆ ಬೇಕು ಅನ್ನೋಂಥ ಮಾತನ್ನು ಮಾತಾಡೋ ಜೊತೆಗೆ ಇನ್ನಷ್ಟು ಕಾನ್ಫಿಡೆನ್ಸ್, ವಿಶ್ವಾಸವನ್ನು ಕನ್ನಡ ಹೋರಾಟಗಾರರಲ್ಲೇ ತುಂಬುತ್ತಾ ಇರೋದನ್ನು ಗಮನಿಸಿದರೆ ಈ ಮೂಮೆಂಟ್ ಅಷ್ಟು ಸುಲಭ ನಿಲ್ಲಕ್ಕಿಲ್ಲ ಅನ್ನೋದ್ರ ಜೊತೆಗೆ ಇನ್ನೊಂದಿಷ್ಟು ಮಾತು ಮಾತಾಡಿದ್ದಾರೆ. ಅವರು ಮಹದಾಯಿಗೂ ಕಾನೂನು ಅಡ್ಡಿ ಇಲ್ಲ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಆಕ್ಷೇಪಣೆ ಮಾಡುವಂಥ ಮಾತಿಲ್ಲ ಅಂತೇಳಿ. ಇನ್ನು ಬೆಳಗಾವಿ ಕುರಿತಾಗಂತೂ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ಇನ್ನು ಅಂಬದಪ್ಪ ಅನ್ನುವಂಥದ್ದು. ಅದಕ್ಕೆ ಈ ಜನಪ್ರತಿನಿಧಿಗಳು, ಶಾಸಕರು, ಇನ್ನುಳಿದವರು, ಪಕ್ಷಗಳು, ರಾಜಕೀಯ ಪಕ್ಷಗಳು ಇದಕ್ಕೆ ಸಪೋರ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಭಾಳ ಪ್ರಮುಖವಾಗಿ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಇದು ಒಂದು ಮಾತನ್ನು ಹೇಳ್ತಾ, ಇದು ಭಾವನಾತ್ಮಕವಾದಂಥ ಮಾತಲ್ಲ. ವಾಸ್ತವವಾಗಿ 1956 ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಮೂಲಕ ಕೈಗೊಂಡ ಸಂವಿಧಾನಾತ್ಮಕ ನಿರ್ಧಾರ ಇದು. ಸಂವಿಧಾನಬದ್ಧವಾಗಿ ಪಾರ್ಲಿಮೆಂಟದ ಪಾಸ್ ಆದಂಥದ್ದು ಇದು ಬೆಳಗಾವಿ ಕರ್ನಾಟಕದಂತ ಹೇಳುವಲ್ಲಿ. ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂದರೆ ಮತ್ತೊಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಗಡಿ ವಿಚಾರವಾಗಿ ಮಹಾರಾಷ್ಟ್ರ ಹೂಡಿದ ಪ್ರಕರಣ ಇನ್ನೂ ಚರ್ಚೆಗೆ ಬಂದಿಲ್ಲ, ಸುಪ್ರೀಂ ಕೋರ್ಟ್ನಾಗ ಬಂದಿಲ್ಲ ಚರ್ಚೆಗೆ. ಅದು ಮಾತ್ರವಲ್ಲ, ಗಡಿ ತಂಟೆಗಳು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಣಯವಾಗಬೇಕೇ ಅಥವಾ ಸಂಸತ್ತಿನಲ್ಲಿ ಬಗೆಹರಿಬೇಕೆಂಬ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ಮಾಡಿಲ್ಲ ಅಂತ. ಎಲ್ಲಿ ಬಗೆಹರಿಪ್ಪ ಇದು, ಕೋರ್ಟ್ನಾಗೋ ಅಥವಾ ಸಂಸತ್ತಿನೊಳಗೋ ಅನ್ನುವಂಥದ್ದು. ಇಲ್ಲಿ ತಿಕ್ಕಾಟ ಬರ್ತದೆ, ಸಂಸತ್ತು ಹೆಚ್ಚೋ ನ್ಯಾಯಾಂಗ ಹೆಚ್ಚೋ ಅನ್ನುವಂಥದ್ದು. ಸಂಸತ್ತು ನಾವು ಈಗ ಡಿಸಿಷನ್ ತೊಗೊಂಡಿದ್ದೀವಿ. ಕರ್ನಾಟಕದ ಭಾಗ 1956 ತೊಗೊಂಡೈತಿ ಡಿಸಿಷನ್ ಸಂಸತ್ತಿನಲ್ಲೇ ಭಾಷಾವರ ಪ್ರಾಂತ ರಚನೆ ಮಾಡೋ ಮುಂದೆ. ಅಂದಾಗ ಅದನ್ನು ಅದೇ ಕಾಲ ಗಳಿತದಪ್ಪ, ಈಗ ಕಾನೂನು ಆಗಿದೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಕಾನೂನಾತ್ಮಕ ತೊಂದರೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಮೋಹನ್ ಕಾತ್ರಿಕಿ ಅವರು. ಇತ್ತೀಚೆಗೆ ಭೇಟಿಯಾದ ಬೆಳಗಾವಿ ಹೋರಾಟಗಾರರಿಗೆ, ಕನ್ನಡದ ಹೋರಾಟಗಾರರಿಗೆ ಈ ವಿಷಯವನ್ನು, ಅನೇಕ ವಿಷಯಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ. ನೋಡ್ರಿ, ಮಹಾರಾಷ್ಟ್ರದಲ್ಲೇ ಮುಂಬೈ ಅಥವಾ ಬಾಂಬೆ ಅಲ್ಲಿ ಕನ್ನಡಿಗರು, ಮರಾಠಿಗರು, ಬೇರೆ ಬೇರೆ ಭಾಷೆಯವರು ಎಲ್ಲರೂ ಇದರಲ್ಲೇ. ಅದು ಎಲ್ಲ ರಾಜ್ಯಗಳ ಸಂಯುಕ್ತ ಒಂದು ಕೇಂದ್ರ ಮಾಡಬೇಕು ಅನ್ನುವಂಥದ್ದು, ಯೂನಿಯನ್ ಮಾಡಬೇಕು ಅನ್ನುವಂಥ ಮಾತುಗಳಿದ್ದು. ಇವತ್ತೇನೋ ಅದರಲ್ಲಿ ಉಳಿದದ, ಹಾಗೆ ತಿಳ್ಕೊಳ್ಳೋದು ಕನ್ನಡಿಗರದಪ್ಪ ಅಂತ ಹೇಳಿಕ್ಕೆ ಆಗ್ತದನ. ಇವತ್ತಂದು ಬೆಳಗಾವಿ ನಮ್ಮಲ್ಲಿ ಅದ, ನಮ್ಮದು. ಮತ್ತು ಇಲ್ಲೆಲ್ಲರೂ ಇಲ್ಲಿಯ ಮರಾಠಿಗರು ಇದನ್ನು ಒಪ್ಪಿಕೊಳ್ತಾ ಇದ್ದಾರೆ ಅನ್ನುವಂಥ ಮಾತು ಇವೆಲ್ಲವೂ ಗಮನಿಸಿದಾಗ ಇಲ್ಲೇ ಈ ವಿಷಯದಾಗ ಇಲ್ಲಿ ಮೇಯರ್ ಅವರು, ಒಬ್ಬ ಮೇಯರ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವಿಭಾಜ್ಯ ಅಂಗ ಬೆಳಗಾವಿ ಅಂತ ನಿರ್ಧಾರ ಮಾಡೋದ್ರಲ್ಲಿ ಯಾರ್ದಿಂದ ತಕರಾರಿಲ್ಲ. ಅನಗತ್ಯ ಅಂತ ದೂಡ ನೋಡಿದ್ರಾಗ ಏನೂ ಅರ್ಥಿಲ್ಲ ಅನ್ನುವಂಥ ಮಾತನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನು ಹಿಂದೆ 2005 ತೊಗೊಂಡಿರ್ಬೋದು, ಇಲ್ಲಂತಲ್ಲ. ವಿಜಯ ಮೋರೇನೋ ಯಾರೋ 30 ತೊಗೊಂಡಿರ್ಬೋದು. ಆದರೆ ಮಹಾರಾಷ್ಟ್ರ ಭಾಗದಲ್ಲ, ನಮ್ಮ ಕರ್ನಾಟಕದ ಅನ್ನೋದು ಮತ್ತು ಹೇಳೆ. ಅದೇ ಕಾಲಕ್ಕೆ ಈ ಮಹದಾಯಿ ಬಗ್ಗೆನೂ ಮಾತಾಡಿದರು. ಇವೆಲ್ಲ ಹೇಳ್ತಾ ಮುಂಬೈ ಭಾಗದಲ್ಲೇ ಬೆಳಗಾವಿ ಇತ್ತು ಅನ್ನೋ ಒಂದೇ ಕಾರಣಕ್ಕನ ಹಾಗೆಲ್ಲ ಬೊಂಬೈ ಇದರಲ್ಲಿ ಕೆಲವು ಪ್ರಾಂತಗಳು ಬಂದಿದ್ದು. ಅದನ್ನ ಕಾರಣಕ್ಕೆ ಬೆಳಗಾವಿ ಮಹಾರಾಷ್ಟ್ರದ್ದು ಅಂತ ಹೇಳಕ್ಕೆ ಆಗುವುದಿಲ್ಲ ಅನ್ನುವಂಥ ವಾದನ ಮಾಡ್ತಾ ಇದು ಸಂಸತ್ತು ನಿರ್ಧಾರ ಮಾಡಿದ. ಮೊದಲು ಇದು ಕ್ಲಿಯರ್ ಆಗಲಿ, ಅದು ಕ್ಲಿಯರ್ ಆಗಬೇಕಾದ್ರೆ ಎಂದಾಗ್ತದೆ ಏನೋ ಗೊತ್ತಿಲ್ಲ. ಅದ್ರ ಸಲುವಾಗಿ ಎಷ್ಟು ಮಾಡೋಗಿಂದು ನೀವು ಈಗ ನಿಮ್ಮ ಹೋರಾಟವನ್ನು ಕಂಟಿನ್ಯೂ ಇಟ್ಕೊಂಡು ಹೋಗ್ರಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಇಷ್ಟ ಇಲ್ಲ. ಹಾಗೆ ತಿಳ್ಕೊಂಡು ಇದು ಆಗ್ಯದಪ್ಪ ಅಂದರೆ ನಿರ್ಲಕ್ಷ್ಯನೂ ವಹಿಸುವಾಗಿಲ್ಲ. ನಮ್ಮ ನಿರಂತರವಾಗಿ ಕಾಂಟ್ಯಾಕ್ಟ್ದಾಗ ಇರ್ಬೇಕು. ನಾವು ಇಲ್ಲಿಗೆ ಕರ್ನಾಟಕ ರಾಜ್ಯದ ಅನೇಕ ಮಿನಿಸ್ಟ್ರುಗಳು ಮತ್ತು ಬೇರೆ ಬೇರೆಯವರು ಬರಬೇಕು, ಮಾತಾಡಬೇಕು, ಇಲ್ಲಿಯ ಮರಾಠಿಗರನ್ನು ಮತ್ತು ಕನ್ನಡಿಗರನ್ನು ವಿಶ್ವಾಸ ತೊಗೊಳ್ಬೇಕು ಅನ್ನುವಂಥ ಮಾತನ್ನು ಇಲ್ಲಿಯ ಈ ಒಂದು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹೇಳ್ತಾ, ಗಡಿ ಭಾಗದಲ್ಲಿ ಕನ್ನಡ ಉಳಿಗಾಗಿ ಏನೇನು ಮಾಡಬೇಕಾಗೈತಿ, ಕನ್ನಡ ಭಾಷೆ ಬೆಳೆದಿಗೆ ಏನು ಮಾಡಬೇಕಾಗೈತಿ ಅದು ನಾವು ಮಾಡಬೇಕು. ಅದಕ್ಕೆ ದೊಡ್ಡ ಉದಾಹರಣೆ ಏನಪ್ಪ ಅಂತಂದ್ರೆ, ಈಗ ನಮ್ಮ ಕರ್ನಾಟಕದಿಂದ ಈಗ ಮರಳಿ ಹೇಳುವಂಥದ್ದು ಏನಿಲ್ಲ, 6 ಜನ MES ಶಾಸಕರು ಬರ್ತಾಯಿದ್ರು, ಇವತ್ತು 0 ಆಗ್ಯದ. ಅದು ಪಾಲಿಕೆಯಲ್ಲಿ ಇಬ್ಬರದಾರ MES ಅವರು. MES ಕೆಲವೊಂದು ಜನ ಮಹಾರಾಷ್ಟ್ರಕ್ಕೆ ಜಾಲಾಜ್ ಪಾಯಿಜ ಅಂತ ಹೇಳ್ತಿರ್ಬೋದು.
ಆದರೆ ಜನ ಈಗ ಅವ್ರು ಬೆನ್ನು ಹತ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲ ಡೆವಲಪ್ಮೆಂಟ್ ಕಾರಣ ಸಾಕ್ಷಿಗಳು ಅಂತ ಹೇಳ್ತಾ ಈ ವಿಷಯದ ಬಗ್ಗೆ ಏನಪ್ಪ ಅಂತಂದ್ರೆ ನಾವು ಇದ್ದಂಥವ್ರು ಮಾತಾಡ್ತಾ ಇರಬೇಕು, ಮೌನ ಇರಬಾರದು. ಅದರಲ್ಲೂ ಮಿನಿಸ್ಟರ್ಸ್ ಆಗಲಿ ಇನ್ನುಳಿದವರಾಗಲಿ ಮತ್ತು ಕರ್ನಾಟಕದ ಯಾವುದೇ ಪಕ್ಷ ಇರಲಿ, ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ ಇರಲಿ ಜನತಾದಳ ಇರಲಿ, ಅವರಿದ್ದಂಥವ್ರು ಇಲ್ಲಿ ಬಂದು ಮೇಲೆ ತಮ್ಮ ಏನಪ್ಪ ಅಂತಂದರೆ ಕಾರ್ಯಕ್ರಮ ಮಾಡೋ ಜೊತೆಗೆ ಇಲ್ಲೇ ಜನರ ಜೊತೆಗೆ ಬೆರಿಬೇಕು ಮತ್ತು ಈ ಪಾಲಿಕೆ ಏನಿದ್ರೆ ಪಾಸ್ ಮಾಡ್ಕೊಳ್ಳೇಬೇಕಂತದ. ಯಾಕಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟದಪ್ಪ ಅಂತ ತೋರಿಸ್ಬೇಕಾಗ್ತದೆ. ಒಗ್ಗಟ್ಟದನ್ನು ತೋರಿಸೋದ್ರಿಂದಾಗೆ ನಾಳೆದು ನಾವು ಹೆಲ್ಪ್ ಆಗ್ಬೋದು ಅನ್ನೋಂಥ ಮಾತನ್ನು ಹೇಳ್ತಾ ಇದರ ಬಗ್ಗೆ ನೀವು ಹೋರಾಟ ಮಾಡ್ತಾ ಇರ್ರಿ. ಜೊತೆಗೆ ಕನ್ನಡ ಪರ ಸಂಘಟನೆ ಅಷ್ಟಲ್ಲ, ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಜನರ ಜಾಗೃತಿ ಮೂಡಿಸುವಂಥದ್ದು ಮತ್ತು ಈ ಭಾಗದಲ್ಲಿ ಉದ್ಯೋಗಗಳನ್ನ ಹೆಚ್ಚು ಕನ್ನಡಿಗರು ಸೃಷ್ಟಿ ಮಾಡುವಂಥದ್ದು. ಸರ್ಕಾರ ಮನಸ್ಸು ಮಾಡಿದರೆ ಒಳ್ಳೆಯ ಶಾಲೆಗಳನ್ನು ಬಾರ್ಡರಲ್ಲಿ ತೆಗೆದು ಉದ್ಯೋಗ ಸೃಷ್ಟಿ ಮಾಡಿದರೆ ಬೆಳಗಾವಿ ಜನ ಎಲ್ಲ ಕನ್ನಡವನ್ನು ಅನಿವಾರ್ಯವಾಗಿ ಕಲಿಯುವಂಥ ಪ್ರಸಂಗ ಬರ್ತದೆ. ಆಗ ಸಹಜವಾಗಿ ತಂತ್ರ ಕಡಿಮೆ ಆಗ್ತಾ ಹೋಗ್ತದೆ ಕಾಲದಲ್ಲಿ. ಇವತ್ತು ಹೆಂಗೆ ಕೇರಳದವರು ನಮ್ಮ ಕನ್ನಡದ ಜಾಗವನ್ನು ಯಾವ ರೀತಿಯಾಗಿ ತಾಂಬದನಾಯ ಮಾಡ್ಕೊಳ್ತಾ ಇದ್ದಾರೆ ನಿಮಗೆ ಗೊತ್ತದ. ಕೈಯಾರ ಕಿಣಿಯನ್ನರ ಇದ್ದಂತಹ ಕಾಸರಗೋಡಲ್ಲಿ ಇವತ್ತು ಯಾವ ರೀತಿ ತಮ್ಮ ಮಲಯಾಳಂ ಭಾಷೆಯನ್ನು ಬೆಳೆಸ್ತಾ ಇದ್ದಾರೆ. ಹಾಗೆ ನಾವು ನಮ್ಮ ಏರಿಯಾದಲ್ಲಿ ಬೆಳೆಸ್ಕೊಳ್ಳೇಬೇಕು. ಈಗಾಗಲೇ ಸಂಸತ್ ಇದ್ದಿದ್ದನ್ನು ಒಪ್ಪದ ಇದನ್ನು ಮೇಲೆ ಚರ್ಚೆ ಮಾಡಿದ್ರೆ ಆ ವಿಷಯ ಚರ್ಚೆ ಮಾಡಿದ್ರೆ ಏನೂ ಅರ್ತಿಲ್ಲ. ಈಗಾಗಲೇ ಮಹಾಜನ ವರದಿನೂ ಅದ. ಮಹಾಜನ ವರದಿನೂ ಸಾಕಷ್ಟು ನಮ್ಮ ಪರಾಣದ ಬೆಳಗಾವಿ ನಮ್ಮಲ್ಲಿರುವಂಥದ್ದು ಅದೆಲ್ಲ ನೆರಗಟ್ಟಿನಾಗ ಫೈನಲ್ ಮಹಾಜನ ವರದಿ ಅದನ್ನು ಬಿಟ್ಟು ಮತ್ತೊಂದಿಲ್ಲ. ಜೊತೆಗೆ ಇದು ಇನ್ನೂ ಕೋರ್ಟ್ನಲ್ಲೇ ಸುಪ್ರೀಂ ಕೋರ್ಟ್ನಲ್ಲೇ ಇದನ್ನು ತೋಳಬಾರದು ಅನ್ನುವಂಥ ಚರ್ಚೆಗಳು ಇರೋದ್ರಿಂದಾಗೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಮರಾಠಿಗರು ವಿಶ್ವಾಸ ತೊಗೊಂಡು ಇಲ್ಲಿಯ ಮರಾಠಿಗಳು ಅವ್ರು ನಮ್ಮವ್ರನ್ನ ಅವ್ರನ್ನ ಬೇರೆ ಪಾಕಿಸ್ತಾನದಿಂದ ಅಥವಾ ಮತ್ತಿಂದ ಬಂದಂಥವ್ರಲ್ಲ, ಇಲ್ಲೇ ಮರಾಠಿ ಮಾತಾಡ್ತಿರ್ಬೋದು ಅವರು, ಆದರೆ ಅವರು ನಮ್ಮವ್ರಪ್ಪ ಅನ್ನೋದನ್ನು ಅವ್ರನ್ನೂ ಬಿಂಬಿಸೋ ಕೆಲಸ ನಮ್ಮಿಂದ ಆಗಬೇಕು ಅಂತನೋ ಜೊತೆಗೆ ಮರಾಠಿಗರನ್ನು ಟೀಕಾ ಮಾಡುವಂಥ ಕೆಲಸವನ್ನು ನಮ್ಮ ಕನ್ನಡ ಹೋರಾಟಗಾರರು ಸಹಿತ ಸೂಕ್ಷ್ಮವಾಗಿ ಮಾಡದೆ ವಿಶ್ವಾಸವನ್ನು ತೆಗೆದುಕೊಂಡ ಅವರು ನಮ್ಮ ಜೊತೆ ಬರುವಂಥ ಕೆಲಸ ಮಾಡಿದ್ರೆ ಇನ್ನೂ ಉತ್ತಮ ಅನ್ನುವಂಥ ಒಂದೆರಷ್ಟು ವಿಚಾರಗಳನ್ನು ಚರ್ಚೆ ಆಗಿದಾವೆ ಅಂತ ನನಗೆ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಮೋಹನ್ ಕಾದ್ರಿಕಿ ಅವರು ಒಳ್ಳೆಯ ಏನಪ್ಪ ಸಲಹೆಗಳನ್ನು ನಮ್ಮ ಕನ್ನಡ ಹೋರಾಟಗಾರರಿಗೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಕನ್ನಡ ಹೋರಾಟಗಾರರು ಈ ಒಂದು ವಿಷಯದಲ್ಲೇ ಏನಪ್ಪ ಅಂತಂದ್ರೆ ಇನ್ನಷ್ಟು ಎಲ್ಲರನ್ನೂ ಒಳಗೊಳ್ಳುವ, ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯ ಸ್ಥಳೀಯ ಮರಾಠಿಗರನ್ನು ಇನ್ನಷ್ಟು ವಿಶ್ವಾಸ ತೆಗೆದುಕೊಳ್ಳುವಂಥದ್ದು, ಅವ್ರ ಜೊತೆ ಇನ್ನಷ್ಟು ಪ್ರೀತಿ ವಿಶ್ವಾಸ ಬಾಂಧವ್ಯದಿಂದ ಇರುವಂಥ ಕೆಲಸ ಮಾಡಿದ್ರೆ ಇನ್ನೂ ಆ ತಲೆಯಿಂದ ಅವ್ರದ್ದು ಇಲ್ಲಪ್ಪ ನಾವು ಮಹಾರಾಷ್ಟ್ರ ಹೋಗ್ಬೇಕು ಹೋಗಿ ಬಿಡ್ತದೆ. ಯಾಕಂದ್ರೆ ಈಗಾಗಲೇ ಮೇಲೆ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಮಹಾರಾಷ್ಟ್ರ ಹೋದ್ರೆ ಇಡೀ ಬೆಳಗಾವಿ ಜಿಲ್ಲಾ ನಂದನವನ ಆಗ್ತಿದೆ ಅನ್ನೋದು. ಈಗಾಗಲೇ ನಾವು ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಹೋಗಿ ನೋಡಿ ಬಂದಿದ್ವಿ ಏನು ಪರಿಸ್ಥಿತಿ ಇದ್ದಾವೆ, ಅಲ್ಲೂ ಪರಿಸ್ಥಿತಿ ಏನದ, ಅಲ್ಲೂ ಬರಗಾಲದ, ಅಲ್ಲೂ ಸಂಕಟದ, ಬಡತನದ, ನೋವದ, ಶಿಕ್ಷಣ ನಮ್ಮಲ್ಲಿ ಹೆಂಗದ ಪರಿಸ್ಥಿತಿ ಅಲ್ಲೂ ಅದ. ಹೀಗಾಗಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಕೂಡಿ ಬದುಕೋದ ಇದು ಕರ್ನಾಟಕದಲ್ಲಿರಲಿ ಮಹಾರಾಷ್ಟ್ರದಲ್ಲಿರಲಿ. ಆದರೆ ಬೆಳಗಾವಿ ಮಾತ್ರ ನಿಶ್ಚಿತವಾಗಿಯೂ ಬೆಳಗಾವಿ ಅವಿಭಾಜ್ಯಾಂಗ ನಮ್ಮದು. ಈ ಡಿಸಿಷನ್ ತಗೊಳ್ಳುವಲ್ಲಿ ಯಾವುದೇ ಕಾನೂನಿನ ತೊಡಕುಗಳಿಲ್ಲ. ನಮ್ಮದು ಬೆಳಗಾವಿ ಅಂತ ಹೇಳೋದ್ರಲ್ಲಿ ಯಾರು ಒಪ್ಪಿಗೆ ತೊಗೊಳ್ಬೇಕಾಗಿಲ್ಲ, ಸುಪ್ರೀಂ ಕೋರ್ಟದ್ದು ಬೇಕಾಗಿಲ್ಲ, ಮತ್ತೊಂದು ಬೇಕಾಗಿಲ್ಲ. ಯಾಕೆ ನಿರ್ಣಯನ ಆಗೋದು ಭಾಳ ದೂರದ ಮಾತ್ರ. ಮೊದಲು ಅದನ್ನು ಕೇಸ್ ತೊಗೊಳ್ಬಾರ್ದು ಅಂತ ಫೈನಲ್ ಮಾಡಲಿ ಸುಪ್ರೀಂ ಕೋರ್ಟ್. ಯಾಕಂದ್ರೆ ಅದು ತೊಗೊಂಡ್ರೆ ಈಗಾಗಲೇ ಸಂಸತ್ತಿನಲ್ಲಿ ಕೇಸ್ ಪಾಸ್ ಆಗ್ಯದ 1956 ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಅಡಿಯಲ್ಲಿ. ಆ ಸಂದರ್ಭದಲ್ಲಿ ಬೆಳಗಾವಿ ಕರ್ನಾಟಕದಂತೆ ಸ್ಪಷ್ಟವಾಗಿ ತೊಗೊಂಡಿದ್ದರಿಂದಾಗೆ ಆ ಸಂಸತ್ತಿಗೆ ಮಾತ್ರ ಅದನ್ನು ಬದಲಾಯಿಸೋಕ್ಕದ ವಿನ ಇನ್ನೊಬ್ರಿಗೆ ಇಲ್ಲ. ಯಾಕಂದ್ರೆ ಶಾಸನ ಮಾಡೋದು ಯಾರಪ್ಪ ಅಂತಂದ್ರೆ ಸಂಸತ್ತು ಶಾಸನಿಗೆ ಮಾಡಿದ್ದೆ. ಇದು ನಮ್ಮ ಬೆಳಗಾವಿ ಕರ್ನಾಟಕದಲ್ಲಿ ಇರುವಂಥದ್ದು ಅಂತ ಈಗಾಗಲೇ ಶಾಸನ ಆಗ್ಯದ. ಅದು ತೆಗಿಬೇಕಾದ್ರೆ ಮತ್ತೆ ಅದನ್ನು ತಿದ್ದುಪಡಿ ಮಾಡಬೇಕು ವಿನಃ ಕೋರ್ಟ್ನಲ್ಲಿ ಕೇಳಿದರೆ ಅದು ನಿಲ್ಲಕ್ಕೆ ಆಗುವುದಿಲ್ಲ. ಕಾನೂನು ಇರ್ಬೋದು, ಆ ಕಾನೂನು ತಿದ್ದಬೇಕಲ್ಲ, ತಿದ್ದು ಕೆಲಸ ಮಾಡೋರು ಯಾರು? ಸಂಸದರು. ಅದರಲ್ಲೂ ಮುಖ್ಯವಾಗಿ ನಮ್ಮ ಪಾರ್ಲಿಮೆಂಟ್ ಮಾಡಬೇಕಾದಂಥದ್ದು ಸಂಸತ್ತು ಮಾಡಬೇಕಾಗಿದ್ದು. ಸಂಸತ್ತಿನ ಅಧಿಕಾರವನ್ನು ಕಿತ್ಕೊಳ್ಳಿಕ್ಕೆ ಯಾರಿಗೂ ಬರೋದಿಲ್ಲ. ಯಾಕಂದ್ರೆ ಸಂಸತ್ತಿಂದ ಅದರದೇ ಅಂತ ಶಾಸಕಾಂಗದ ರೂಲ್ಸ್ ಮಾಡುವಂಥದ್ದು ಅಥವಾ ಕಾನೂನು ಮಾಡುವಂಥದ್ದು ಅದ್ರ ಕರ್ತವ್ಯ. ಅದನ್ನು ಪಾಲಿಸಬೇಕಾಗಿದ್ದು ಈ ಒಂದು ಕಾರ್ಯಾಂಗಗಳು ಅನ್ನೋದ್ರ ಮಾತು ಜ್ಞಾಪಕ ಮಾಡ್ತಾ ಈಗ ಅಲ್ಲಿದ್ದಂಥದ್ದು ಏನದ ಮೂಲ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಡಿಸಿಷನ್ ತೊಗೊಳ್ಬೇಕಾಗ್ತದೆ. ಹೀಗಾಗಿ ನೀವು ಯಾರೋ ಭಾಳಷ್ಟು ಚರ್ಚೆ ಮಾಡಲಾರದು ನೀವು ವಿಶ್ವಾಸ ಇದ್ಕೊಂಡ ಇದ್ದು ಕೆಲವು ಮರಾಠಿಗರಲ್ಲಿ ಒಂದಿಷ್ಟು ಏನೋ ಅದ MES ಬದಲಾಗಿ ಒಂದು ಸ್ವಲ್ಪ ಪ್ರೀತಿ ಅದ, ಅದನ್ನು ಕಡಿಮೆ ಮಾಡಬೇಕಾಗಿತ್ತಂದ್ರೆ ಈ ಮರಾಠಿಗರನ್ನು ಅವರಿಂದ ಕಿತ್ಕೋಬೇಕಾಗಿತ್ತಪ್ಪ ಅದು ಪ್ರೀತಿ ವಿಶ್ವಾಸ. ಅದು ಬಿಟ್ಟು ಜಗಳಾಡೋಕ್ಕಿಂತಲೂ ಅವರಿಗೆ ಮತ್ತೆ ವಾದಕರದ ವಾದ ಮಾಡೋಕ್ಕಿಂತಲೂ
ಕೂಡಿ ಹೋಗೋದು ಅವ್ರ ವಿಶ್ವಾಸ ತೊಗೊಳ್ಳೋದು ಇದು ಭಾಳ ದೊಡ್ಡ ಹಾದಿ. ಮತ್ತು ನಮ್ಮ ನಾಯಕರು ಬಂದು ಇಲ್ಲಿ ಮೇಲೆ ಭೇಟಿ ಆಗ್ತಾ ಇದ್ರೆ ಕಾಲಾಯ ತಸ್ಮೈ ನಮಃ ಕಾಲ ಅವ್ರನ್ನ ಬದಲಾಯಿಸ್ತದೆ. ಇವತ್ತು ಕಾಸರಗೋಡಿನಲ್ಲೇ ನಿಧಾನಕ್ಕೆ ಕನ್ನಡವ್ರು ಹೆಂಗೆ ಕಡಿಮೆ ಮಾಡ್ತಾಯಿದ್ರು ಮಲಯಾಳಿಗಳು, ಅದರಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಇಲ್ಲೂ ಸಹಿತ ಆ ಕೆಲಸ ಮಾಡಿದರೆ ಸಹಜವಾಗಿ ಇನ್ನಷ್ಟು ಒಳ್ಳೆಯ ರಿಸಲ್ಟ್ ಬರ್ತದೆ. ಮತ್ತು ಗಾಬರಿ ಆಗುವಂಥದ್ದು ಏನಿಲ್ಲ. ಶಾಸನ ಆಗ್ಯದ, ಶಾಸನ ಬದಲಾಯಿಸಬೇಕಾದ್ರೆ ಅದು ತಿದ್ದುಪಡಿ ಮಾಡಬೇಕು. ತಿದ್ದುಪಡಿ ಯಾರು ಮಾಡೋರು? ಸಂಸತ್ತು ಯಾವ ತಿದ್ದುಪಡಿ ಮಾಡ್ತದೆ? ಸಂಸತ್ತಿಗೆ ಅದು ಈ ಮರಳು ತಿದ್ದುಪಡಿ ಮಾಡೋದು ಸ್ವಲ್ಪ ಕೆಲಸ ಅಲ್ಲ. ಯಾವ ರಾಜಕೀಯ ನಾಯಕರು ಆ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ. ಅದಾದ್ರೆ ಎಲ್ಲ ಕಡೆಗೂ ಈ ಸಮಸ್ಯೆ ಶುರು ಆಗ್ತಾವೆ. ನಾವು ಕೆಳಗೆ ಮಾಡಿದ ಕಾಸರಗೋಡು ನಮಗೆ ಕೊಡ್ರಿ, ಸೊನ್ನದಲ್ಲಿ ನಮಗೆ ಕೊಡ್ರಿ, ಅಂದ್ರೆ ಸೊಲ್ಲಾಪುರ ನಮಗೆ ಕೊಡ್ರಿ, ಅದ್ಮಾನಿ ನಮಗೆ ಕೊಡ್ರಿ, ಅವರಿದ್ದ ಬಳ್ಳಾರಿ ನಮಗೆ ಕೊಡಲಿ ಶುರುವಾಗಿಬಿಡ್ತಾವೆ. ಅದಕ್ಕಾಗಿ ಮೋಸ್ಟ್ಲಿ ತಿದ್ದುಪಡಿ ಆಗೋದಿಲ್ಲ. ಬೆಳಗಾವಿ ನಮ್ಮದು ಅನ್ನುವಂಥ ಒಂದು ಸೂಕ್ಷ್ಮ ವಿಚಾರವನ್ನು ನಮ್ಮ ಮೋಹನ್ ಕಾಸರಗಿ ಅವರು ನಮ್ಮ ಕನ್ನಡ ಹೋರಾಟಗಾರರಿಗೆ ತಿಳಿಸಿದ್ದಾರೆ. ಇನ್ನು ಅದಿಶೈಲಿ ಅವರು ಚಿಂತನೆ ಮಾಡಲಿ, ಅದೇ ಕಾಲಕ್ಕೆ ಎಲ್ಲನೂ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಆಗಲಿ ಅಂತ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.